ವೆಲ್ಕಮ್ ಬ್ಯಾಕ್. ಚರಣ್ ಗೌಡ್ರೆ, ಈಗ ಇದು ಪೊಲಿಟಿಕಲ್ ಆಗಿ ಉಳಿದಿಲ್ಲ ಅಂತ ಅಂದ್ರೆ ಪೊಲಿಟಿಕಲ್ ಆಗಿ ಇದ್ದಿದ್ದು ಈಗ ಪರ್ಸನಲ್, ಪ್ಯೂರ್ಲಿ ಒನ್ ಆನ್ ಒನ್ ಪರ್ಸನಲ್. ಚರಣ್ ಗೌಡ್ರೆ, ನಿಮ್ಮ ದೃಷ್ಟಿ ಕೋನ ಪ್ಲೀಸ್. ಸರ್, ಇದು ಪರ್ಸ್ನಲ್ಲೇ. ಈಗ ಯಾವ ಲೆವೆಲ್ಗೆ ಹೋಯ್ತು ಅಂದರೆ ಎರಡು ಕುಟುಂಬಗಳ ಇದು ಕೊಟ್ಟೋಯ್ತಿದ್ದು. ಈಗ ಅವರು ಎಲ್ಲ ಅಣ್ಣ ತಮ್ಮದಿರು ಬಂದರು. ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ನ್ಯೂಟ್ರಲ್ ಆದ್ರೂ ಇಬ್ಬರು, ಒಬ್ಬರು ಹೇಳ್ತಾರೆ ಬೆಳಗಾಮಿಂದ ಕನಕಪುರದವರೆಗೂ ಸಿ ಡಿ ಫ್ಯಾಕ್ಟ್ರಿಗಳು ಇಟ್ಕೊಂಡವ್ರೆ, ಸಿ ಡಿ ಇಟ್ಕೊಂಡಿದ್ದಾರೆ ಅಂತ. ಇನ್ನೊಬ್ಬರು ಇವರು ಈ ಕಡೆ ಇರೋರು ಅದೇ ಥರ ಹೇಳ್ತಾ ಇದ್ದಾರೆ, ನಾವು ಇದು ಕಳಿಸಿದ್ವಿ, ಅವ್ರು ಯಾಕೆ ಪ್ಯಾಂಟ್ ಬಿಚ್ಚಬೇಕಾಯ್ತು, ಇದೆಲ್ಲ ಆಯಿತು. ನಾನು ಹೇಳೋದೇನೆಂದರೆ, ಇವತ್ತಿನ ಮಟ್ಟಿಗೆ ನೀವು ಒಂದು ರಾಷ್ಟ್ರೀಯ ಪಕ್ಷಗಳಾಗಿ ಈ ಥರ ಒಂದನ್ನು ಇಷ್ಟು ದೊಡ್ಡದಾಗಿ ಎಳ್ಕೊಂಡು ಈ ರಾಜ್ಯಕ್ಕೆ ನೀವೇನು ಸಂದೇಶ ಕೊಡೋಕ್ಕೆ ಹೊರಟಿದ್ದೀರಾ ಅಂತ ಆಗಿರ್ಬೋದು. ಸುಪ್ರೀಂ ಕೋರ್ಟ್ ಮೇಲೆ ಕೇಸ್ ಇರ್ಬೋದು, ಮುಂದೆ ವಿಕ್ಟಿಮ್ ಯಾರಿದ್ದಾರೆ ಅವ್ರಿಗೆ ನ್ಯಾಯನೂ ಸಿಗ್ಬೋದು, ಸಿಗದೇನೂ ಇರ್ಬೋದು. ಬಟ್ ನಿಮ್ಮ ವೈಯಕ್ತಿಕ ಕಾರಣಕ್ಕೆ ಈ ದೇಶದ ಪ್ರತಿಷ್ಠಿತ ಸಂಸ್ಥೆಗಳನ್ನ ಯಾಕೆ ಯೂಟಿಲೈಸ್ ಮಾಡ್ಕೊತೀರಾ? CBI ಬೇರೆ ಯಾರನ್ನ ಸಾಮಾನ್ಯರು ಈ ಥರ ಕೇಸ್ನಲ್ಲಿ ಸಿಗಾಕೊಂಡಿದ್ರೆ CBI ಕೊಡು, ನಂದು ಇಲ್ಲಪ್ಪ CBI ಕೊಡ್ಬೋದು ಅಂತ ಹೇಳ್ತಿದ್ರ? ಜಸ್ಟ್ ಬಿಕಾಸ್ ನೀವೊಂದು ಮಾಜಿ ಮಂತ್ರಿಗಳು ಅಂತ ಒಂದೇ ಕಾರಣಕ್ಕೆ ನಾನು CBI ಕೊಡ್ತೀನಿ, ನಾನು CBI ಫೇಸ್ ಮಾಡಕ್ಕೆ ರೆಡಿ ಇದ್ದೀನಿ ಅನ್ನೋದು ಇದು ಸರಿ ಇರಲ್ಲ. ಯಾವ ಸಂಸ್ಥೆಗಳು ಎಲ್ಲಿ ಕೋರ್ಟಲ್ಲಿ ಇವತ್ತು ಇನ್ವೆಸ್ಟಿಗೇಷನ್ ನಡೀತದೆ, ಲೆಟಸ್ ಇನ್ವೆಸ್ಟಿಗೇಷನ್ ನಡೀಲಿ. ಈ ಎಲೆಕ್ಷನ್ ಹೊಸ್ತಿಲಲ್ಲಿ ಜನನ ದಾರಿ ತಪ್ಪಿಸ್ಲಿಕ್ಕೆ ನಾವು ಕರೆಕ್ಟಾಗಿದ್ದೀವಿ, ಅವ್ನು ಸರಿ ಇಲ್ಲ, ಅವ್ನು ಕರೆಕ್ಟಾಗಿದ್ದೀವಿ, ನೀವು ಸರಿ ಇಲ್ಲ, ಇಬ್ಬರದ್ದು ನೈತಿಕತೆ ಇಲ್ಲಿ ಸಿಕ್ಕಾಪಟ್ಟೆ ಪರ್ಸ್ನಲ್ ಆಗಿ ಹೋಗ್ತಾ ಇರೋದ್ರಿಂದ ಇವರು ಇನ್ವಾಲ್ವ್ಮೆಂಟ್ ಆಗಿರ್ಬೋದೇನೋ ಅನ್ನೋ ಥರ ತೋರಿಸ್ತಾ ಇದೆ. ಇವ್ರು ಯಾಕೆ ಇನ್ವಾಲ್ವ್ಮೆಂಟ್ ಇಲ್ಲ ಅಂದರೆ ಬಿಟ್ಬಿಡು, ಅವ್ನು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, CBIಗೆಲ್ಲ ಲಂಡನ್ ಕೋರ್ಟಿಗೆ ಕೊಟ್ಕೊಳ್ಳಿ, ಏನಾಗಬೇಕು. ಇವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಅವರು ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಎರಡು ರಾಷ್ಟ್ರೀಯ ಪಕ್ಷಗಳು, ಒಬ್ಬರು ರಾಮನ ಹೆಸರಲ್ಲಿ ಬಂದವರು, ಇನ್ನೊಂದು ಈ ದೇಶದಲ್ಲಿ ಒಂದು ಮಹಿಳೆ 19 ವರ್ಷ ಪ್ರಧಾನಮಂತ್ರಿ ಆಗಿದ್ದು ಕೆಲಸ ಮಾಡಿದಂಥ ಪಕ್ಷ ಒಂದು, ಇನ್ನೊಂದು ಶ್ರೀರಾಮಚಂದ್ರನ ಹೆಸರು ಹೇಳ್ಕೊಂಬಂದಿದ್ದಂಥ ಒಂದು ರಾಷ್ಟ್ರೀಯ ಪಕ್ಷಗಳು ಒಂದು ಸಂತ್ರಸ್ತೆನ ಇಟ್ಕೊಂಡು ಈ ಥರ ಸ್ಟೋರಿನ ಹೇಳ್ಕೊಂಡು ನಮ್ಮ ರಾಜ್ಯದ ಹೆಣ್ಣುಮಕ್ಕಳಿಗೆ ಅಥವಾ ಈ ದೇಶದ ಹೆಣ್ಣುಮಕ್ಕಳಿಗೆ ಯಾವ ಮುಂದೆ ಇವು ಸರ್ಕಾರಗಳ ರಚನೆ ಆದಾಗ ಇವರು ಇದು ಕೊಡೋಕ್ಕಾಗುತ್ತೆ ಅಂತ ನಾವು ಇವತ್ತು ಹೇಳ್ಬೋದು. ಅಲ್ಲ, ಮೋಹನ್ ದಾಸ್ರಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸ್ವಾಗತ ಮೋಹನ್ ದಾಸ್ರಿ ಅವರೇ. ಈಗ ಜಿರ್ಲಿ ಅವ್ರಿಗೂ ಕೇಳೋದು ಇದೇನೆ, ರಮೇಶ್ ಬಾಬು ಸರ್ ಕೇಳೋದು ಇದೇನೆ. ಸರ್, ಈಗ ಪದೇ ಪದೇ ಆರೋಪ ಮಾಡ್ತಿರ್ತಾರಲ್ಲ ರಮೇಶ್ ಜಾರಕಿಹೊಳಿ ಅವರು, DK ಶಿವಕುಮಾರ್ ಅವ್ರ ಬಗ್ಗೆ, ನನಗೆ ಅನ್ಯಾಯ ಆಯಿತು, ನನ್ನ ಸಿಕ್ಕಾಕ್ಸುವಂಥ ಯತ್ನ ನಡೀತಾ ಇದೆ, ನನಗೆ ಅವಮಾನ ಮಾಡಿದ್ರು, ಸಮಾಜದಲ್ಲಿ ನನ್ನ ಹೆಸರು ಹಾಳು ಮಾಡಿದ್ರು, ಹೀಗೆ ಪದೇ ಪದೇ ಆರೋಪ ಮಾಡ್ತಾ ಇದ್ದಾರೆ. ಸಿಂಪತಿ ಅನ್ನೋ ಒಂದು ಫ್ಯಾಕ್ಟ್ರು ಅವ್ರ ಪರ ತಿರ್ಗಲ್ಲ ಅನ್ನೋ ವಿಶ್ವಾಸ ನಿಮಗಿದೆಯಾ? ಎಸ್ಪೆಷಲಿ ಇನ್ ಬೆಳಗಾವಿ ಕೇಳ್ತಿದ್ದೀನಿ ಸರ್. ನೋಡಿ, ನಿಮ್ಮ ಮಾತನ್ನು ಸ್ವೀಕಾರ ಮಾಡ್ಕೊತೀನಿ. ನಾನು ವ್ಯಕ್ತಿಗತವಾಗಿ ನಾನು ರಮೇಶ್ ಜಾರಕಿಹೊಳಿಗೂ ವಿರುದ್ಧ ಅಲ್ಲ, ಇನ್ನೊಬ್ರಿಗೂ ವಿರುದ್ಧ ಅಲ್ಲ. ಇಲ್ಲಿ ಪ್ರಶ್ನೆ ಇರೋವಂಥದ್ದು, ಸಮಾಜದಲ್ಲಿ ಒಂದು ಹೆಣ್ಮಗಳಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಆಯ್ತಾ, ಒಂದು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಸಹಕಾರ ಕೇಳಿದ್ರೆ ಅಥವಾ ಬೆಂಬಲ ಕೇಳಿದ್ರೆ ಅಥವಾ ಇನ್ನೇನು ಇದನ್ನು ಸಪೋರ್ಟ್ ಕೇಳಿದ್ರೆ ಕೊಡೋವಂಥದ್ದು ಸ್ವಾಭಾವಿಕ. DK ಶಿವಕುಮಾರ್ ಅವರಿದ್ರು ಮಾಡಬೇಕು, ಇನ್ನೊಬ್ಬರಿದ್ರು ಮಾಡಬೇಕು. ಇಲ್ಲಿ ಅನೇಕ ಸಂದರ್ಭ ಅದೇ ಒಂದಷ್ಟು ಸಂಶಯ ಮತ್ತೆ ಮಾತಿಗೆ ಗ್ರಾಸವಾಗೋದಿಲ್ವಾ ಅಂತ. ಅವತ್ತು ಆ ಸಂತ್ರಸ್ತೆ ಯಾರ ಕೈಗೂ ಸಿಗದೆ ಇರುವಂತ ಸಂದರ್ಭದಲ್ಲಿ ಸಿಕ್ಕಿದ್ದು ಕಾಂಗ್ರೆಸ್ ನಾಯಕರಿಗೆ, ಕರ್ಕೊಂಡ್ ಬಂದಿದ್ದು ಒಬ್ಬ ಯುವ ಕಾಂಗ್ರೆಸ್ ನಾಯಕ, ಗಾಡಿ ಇದ್ದಿದ್ದು ಯುವ ಕಾಂಗ್ರೆಸ್ ನಾಯಕನ ರಿಲೇಷನ್ ಅಥವಾ ಫ್ರೆಂಡ್ ಅದ್ದು. ಇಷ್ಟೆಲ್ಲ ಕಾಂಗ್ರೆಸ್ 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 ಅಂತಿದ್ದಾಗ ಇವತ್ತು ರಮೇಶ್ ಜಾರಕಿಹೊಳಿ ಅವರು ಹೇಳೋದ್ರಲ್ಲಿ ಆಶ್ಚರ್ಯ ಏನು ಅಂತಿಲ್ಲ. ರಮೇಶ್ ಜಾರಕಿಹೊಳಿ ಅವ್ರ ಕ್ಲೈಮ್ ಅದಲ್ವೇ ಅಲ್ಲ. ಓಕೆ, ರಮೇಶ್ ಜಾರಕಿಹೊಳಿ ಅವರು ಬಹಳ ಸ್ಪಷ್ಟವಾಗಿ ಅವ್ರ ಮಾತುಗಳಲ್ಲಿ ಹೇಳಿದ್ದಾರೆ. ನೋಡಿ, ಅವ್ರು ಮಾತಾಡಬೇಕು ಮಧ್ಯದಲ್ಲಿ ಇಂಟರ್ಫಿಯರ್. ಹೇಳಿ ಸರ್. ಇಲ್ಲಿ ಅವರ ಪತ್ರಿಕಾಗೋಷ್ಠಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಇದು ಇನ್ವಾಲ್ವ್ ಆಗಿದ್ದು ನಿಜ, ಅವರೇನೋ ಬೇರೆ ಕಾರಣಕ್ಕಾಯಿತು, ಮತ್ತೊಂದಾಯಿತು, CD ಮಾಡಿರೋದು. ಅದು CD ಮಾಡಿರೋದಲ್ಲ ಎರಡನೇ ಪ್ರಶ್ನೆ. CD ಮಾಡಿರೋ ವಿಚಾರಕ್ಕೆ ಎತ್ಕೊಂಡು ಹೋದರೆ ಈ ಕರ್ನಾಟಕದಲ್ಲಿ ಈಗ ಯತ್ನಾಳವರು ಏನೇನು ಹೇಳಿದ್ರು, ಇದು CD ಸರ್ಕಾರ ಅಂತ ಹೇಳಿದ್ರು. ಮತ್ತು 8 ರಿಂದ 9 ಜನ ಕ್ಯಾಬಿನೆಟ್ ಸಚಿವರು BJPಗೆ ಸಂಬಂಧಪಟ್ಟವರು ಇವತ್ತು ಸರ್ಕಾರದಲ್ಲಿರೋರು ಹೈಕೋರ್ಟ್ಗಳಲ್ಲಿ, ಟ್ರಯಲ್ ಕೋರ್ಟ್ಗಳಲ್ಲಿ ಸ್ಟೇ ತಗೊಂಡಿದ್ದಾರೆ, CD ಟೆಲಿಕಾಸ್ಟ್ ಮಾಡಿಕೊಡ್ದು ಅಂತ. ಇವನ್ನೆಲ್ಲ ಸೇರಿಸಿ CD ವಿಚಾರಣೆ ಆಗಬೇಕಾಗತ್ತೆ. ಅದಲ್ಲ ಪ್ರಶ್ನೆ ಇರ್ತಕ್ಕಂಥದ್ದು. ವೈಯಕ್ತಿಕ ನೆಲೆಗಟ್ಟಲ್ಲಿ ಆಗಿರೋ ಚರ್ಚೆಗಳು ನಡೆಯಬೇಕಾದ್ರೆ ನೀವು CBI ಕೇಳಬೇಕಾದ್ರೆ ಏನು ಹೇಳ್ತಾ ಇದ್ದೀರಾ? ನಾನು ಅಮಿತ್ ಶಾ ಭೇಟಿ ಮಾಡಿದೆ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದೆ, ಡೆಲ್ಲಿಗೆ ಹೋಗ್ತೀನಿ, DK ಶಿವಕುಮಾರ್ ಬಂಧನ ಆಗೋರ್ಗೂ ಬಿಡೋದಿಲ್ಲ, ಈ ಮಾತುಗಳು ಹೇಳ್ತಾ ಇದ್ದೀರಾ. ನಾನು ಇನ್ವಾಲ್ವ್ ಆಗಿಲ್ಲ ಅಥವಾ ನನಗೆ ಅನ್ಯಾಯ ಆಗಿದೆ, ನಾನು ಮಾಡಲೇ ಇಲ್ಲ, ಈ ಮಾತುಗಳು ಬರ್ತಾ ಇಲ್ಲ. ನೀವು ಆ ಮಾತು ಬಂದಾಗ ಚರ್ಚೆ ಬೇರೆ ಆಗುತ್ತೆ. CD ನಂದಲ್ಲ ಅಥವಾ ಇನ್ನೇನಕ್ಕೂ ಆಯ್ತಿದ್ದು ಹೇಳಿದ್ರೆ ಚರ್ಚೆ ಬೇರೆ ಆಗುತ್ತೆ. ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅವರೇ, ನಾವು ಘೋಷಣೆ ಮಾಡಿದ್ದಲ್ಲ.
DCC ಬ್ಯಾಂಕ್ ಚುನಾವಣೆಯಿಂದ DK ಶಿವಕುಮಾರ್ ಹಿಂಗೆ ಮಾಡಿದ್ರು, ಆಕೆಗೆ ಸಪೋರ್ಟ್ ಮಾಡಿದ್ರು, ಒಬ್ಬ ಶಾಸಕಿಗೆ ಆಕೆ ಹಿಂಗೆ ಬಳಸಿರೋ ಭಾಷೆ ಏನು, ಶಿ ಈಸ್ ಎ ಸಿಟ್ಟಿಂಗ್ MLA. ಒಬ್ಬ ಸಿಟ್ಟಿಂಗ್ MLA ಬಗ್ಗೆ, ಮಹಿಳೆಯ ಬಗ್ಗೆ ಅವ್ರು ಎಂಥ ಅಭಿರುಚಿಯನ್ನು ವ್ಯಕ್ತಪಡಿಸಿದ್ದಾರೆ, ಎಂಥ ಭಾಷೆಯನ್ನು ಬಳಸಿದ್ದಾರೆ. ಇಂಥ ಸಕೇಶನ್ಗಳು ಇಟ್ಕೊಂಡು ಅವ್ರನ್ನ ಸಮರ್ಥನೆ ಮಾಡ್ಕೊಂಡು ಒಂದ್ಸಲ BJP ಅವ್ರು ಸಮರ್ಥನೆ ಮಾಡುತ್ತೆ, ಇನ್ನೊಂದ್ಸಲ ಇಲ್ಲ ವಿ ಆರ್ ಮೇಂಟೈನಿಂಗ್ ಡಿಸ್ಟೆನ್ಸ್. ಈ ಥರದ ದ್ವಂದ್ವ ನಿಲುವಿಗೆ ಹೋಗಬಾರ್ದು. ನಮ್ಮ ಪ್ರಶ್ನೆ ಒಂದೇ ಒಂದು ನಿಮ್ಗೆ ಉದಾಹರಣೆ ಕೊಡ್ತೀನಿ. ನಾವು ಯಾಕೆ ಇದನ್ನು ಹೇಳ್ತಾ ಇರ್ತಕ್ಕಂಥದ್ದು CBI ದುರುಪಯೋಗ ಮಾಡ್ಕೊಂಡು ಕೊಟ್ಟಿದ್ದಾರೆ ಅಂತೇಳಿ ಅಂದರೆ, ಯಾವಾಗ ಗುಜರಾತಿನ ರಾಜ್ಯಸಭಾ ಚುನಾವಣೆಯಲ್ಲಿ ಅಹಮದ್ ಪಟೇಲ್ಗೆ ಬೆಂಬಲ ಕೊಟ್ಟರು DK ಶಿವಕುಮಾರ್ ಅವರು, ಒಂದೇ ನಿಮಿಷ ಗೊತ್ತಿದೆ ನೀವೇನ್ ಹೇಳ್ತಿದ್ರಿ. ಅರೌಂಡ್ 30-40 MLA ಸೀಗಲ್ಟನ್ ಆಸ್ ಅ ರಿಪೋರ್ಟರ್ ನಾನು ಅಲ್ಲಿ ಕವರ್ ಮಾಡಿದ್ದೆ ಸರ್ ಅವತ್ತಿನ ದಿನ. ಅದೇ ಆದ ತಕ್ಷಣ ಇಮಿಡಿಯೇಟ್ ಆಗಿ ರೇಡ್ ಗಳಾಗುತ್ತೆ. ಓಕೆ ಸರ್, ನಾನು ಅದೇ ತರ ಟೈಮಿಂಗ್ ಪ್ರಶ್ನೆ ನಿಮ್ಗೂ ಕೇಳಿಲ್ಲ. ಅದಲ್ಲ ಜಿರ್ಲಿ ಅವರು ಒಂದೇ ಪಾಯಿಂಟ್ ನಾನು ಮುಗಿಸ್ಬಿಡ್ತೀನಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಆವತ್ತು ಅಲ್ಲಿ ಗುಜರಾತ್ MLA ಬೆಂಬಲ ಕೊಟ್ಟರು, ಸಹಕಾರ ಕೊಟ್ಟರು ಕಾರಣಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡಿ ಅವನ್ನ ಬಂಧನ ಮಾಡಿ ED ಕೇಸಲ್ಲಿ, CBI ಕೇಸಲ್ಲಿ ಬಂಧನ ಮಾಡಿದ್ರು. ಇವತ್ತು ಅದರ ಮುಂದುವರೆದ ಭಾಗವಾಗಿ ರಮೇಶ್ ಜಾರಕಿಹೊಳಿನ ಇಟ್ಕೊಂಡು ಇನ್ನೊಂದು ಷಡ್ಯಂತ್ರ ಮಾಡಿ ಅವ್ರನ್ನ ಶಿಕ್ಷುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಯ್ತು ಸರ್, ಇಲ್ಲಿ ಜಿರ್ಲಿ ಅವರೇ, ರಮೇಶ್ ಬಾಬು ಅವ್ರು ಏನ್ ಹೇಳ್ತಿದ್ದಾರೆ, ರಮೇಶ್ ಬಾಬು ಅವರು ಬಹಳ ಸ್ಪಷ್ಟ ಹೇಳ್ತಿದ್ದಾರೆ. ಅವತ್ತು DK ಶಿವಕುಮಾರ್ ಅವರು ಹೇಗೆ ಅಹಮದ್ ಪಟೇಲ್ ಅವರ ಬೆನ್ನಿಗೆ ನಿಂತು ಹಿ ಮೇಡ್ ಶೋರ್ ದಟ್ ಅಹಮದ್ ಪಟೇಲ್ ರಾಜ್ಯಸಭೆಗೆ ಚುನಾಯಿತರಾಗಿ ಒಳಗೆ ಬರ್ತಾರೆ ಅಂತ ಶಾಸಕರ ಮತಗಳನ್ನ ಇಲ್ಲಿ ಕಾಪಾಡಿದ್ರು, ಶಾಸಕರನ್ನ ಕಾಪಾಡಿದ್ರು ಬೆಂಗಳೂರಿನಲ್ಲಿ. ಅದೇ ರೀತಿ ಟೈಮಿಂಗು ಸರ್ಕಾರ ಬೀಳಿಸಿದ್ರು ಅಂತ ಇವ್ರ ವಿರುದ್ಧ ಆಯ್ತು ಅಂತ ಯಾಕೆ ಅನ್ಕೋಬಾರ್ದು? ಜಿರ್ಲಿ ಎರಡು ಕಾಂಪೋನೆಂಟ್ ಇದೆ ನಿಖಿಲ್ ಅವರೇ. ಸರ್, ಇದರಲ್ಲಿ ಟು ಎಕ್ಸೆಸಿವ್ ಜನರಲೈಸೇಷನ್ ಆಫ್ ದ ಇಶ್ಯೂ ಇನ್ ಕ್ವಶನ್ ವಿಲ್ ನಾಟ್ ಕಮ್ ಟು ಎನಿ ಕನ್ಕ್ಲೂಷನ್ ಸರ್. ನಾನು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ರಮೇಶ್ ಜಾರಕಿಹೊಳಿ ಅವರು ವೈಯಕ್ತಿಕವಾಗಿ ಯಾರ ವಿರೋಧವಾಗಿ ಏನು ಕಮೆಂಟ್ ಮಾಡಿದ್ರು, ಇಟ್ ಇಸ್ ನಾಟ್ ದ ಕಮೆಂಟ್ ಫ್ರಮ್ ದಿ ಭಾರತೀಯ ಜನತಾ ಪಾರ್ಟಿ. ಸ್ಪಷ್ಟತೆ ಇರಲಿ ಇದರಲ್ಲಿ. ಎರಡನೇದಾಗಿ, ಅಮಿತ್ ಶಾ ಅವರನ್ನ ಗುಜರಾತ್ನಲ್ಲಿ ಕಾಂಗ್ರೆಸ್ದವರ ಷಡ್ಯಂತ್ರದಿಂದ ಜೈಲಿಗೆ ಕಳಿಸಿದ್ರಲ್ಲ, ಮರೆತು ಹೋಯ್ತಾ ನಿಮ್ಗೆ? ಅದು ಕೊಲೆ ಕೇಸಲ್ಲಿ ಮರೆತು ಹೋಯ್ತಾ ನಿಮ್ಗೆ? ಹೇಳಿ ದಯಮಾಡಿ. ಕೊಲೆ ಕೇಸಲ್ಲಿ ಕೋರ್ಟ್ ಏನು ಹೇಳ್ತು ಅದನ್ನು ಹೇಳಿ. ಅದಕ್ಕೆ ಟು ಜನರಲೈಸೇಷನ್ ಆಫ್ ಎ ಇಶ್ಯೂ ಇನ್ ಕ್ವಶನ್ ವಿಲ್ ನಾಟ್ ಸಾಲ್ವ್. ಇದರಲ್ಲಿ ಕಾನೂನು ರೀತ್ಯ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನೀವು ಪದೇ ಪದೇ ಹೇಳ್ತಾ ಇದ್ದೀರಿ ಮಹಿಳೆಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕೋರ್ಟ್ ಇದೆ ಸರ್, ಇನ್ವೆಸ್ಟಿಗೇಷನ್ ಇದೆ, ಸ್ಟ್ಯಾಚ್ಯೂಟರಿ ಬಾಡೀಸ್ ಇದೆ. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ನವರು ಇನ್ವೆಸ್ಟಿಗೇಷನ್ ಮಾಡಲಿ. ಅವ್ರು ಏನು ತೀರ್ಪು ಕೊಡ್ತಾರೆ ಅದನ್ನು ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿಯವರು. ರಮೇಶ್ ಜಾರಕಿಹೊಳಿ ಅವರು ಕೊಡ್ತಾ ಇರುವಂತ ಇಂಡಿವಿಜುವಲ್ ಸ್ಟೇಟ್ಮೆಂಟ್ಗೂ ಭಾರತೀಯ ಜನತಾ ಪಾರ್ಟಿಗೂ ನಮಗೇನು ಸಂಬಂಧ ಇದೆ ಸರ್? ಒಬ್ಬ ವ್ಯಕ್ತಿ, ಅವ್ರು ರಮೇಶ್ ಜಾರಕಿಹೊಳಿ ಅವರು ಮತ್ತಾರೋ ಆಗಿರ್ಬೋದು, ಈ ರೀತಿಯಾದಂಥ ಅವಮಾನ, ಈ ರೀತಿಯಾದಂಥ ಷಡ್ಯಂತ್ರ, ಈ ರೀತಿಯಂಥದ್ದು ಆಗಿದೆ ಅಂತ ಹೇಳಿದ್ರೆ ಹೇಳೋದ್ರಲ್ಲಿ ಏನು ತಪ್ಪಿದೆ ಸರ್? ಒಂದು. ಎರಡನೇದ್ದು, CBIಗೆ ಕೊಡಬೇಕು ಅಂತ ಹೇಳಿದ್ರೆ, CBI ಇನ್ವೆಸ್ಟಿಗೇಷನ್ ಇನಿಷಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ದೇರ್ ಆರ್ ನಾರ್ಮ್ಸ್ ಫಾರ್ ಇನಿಷಿಯೇಟಿಂಗ್ CBI ಇನ್ವೆಸ್ಟಿಗೇಷನ್ ಸರ್. ಮತ್ತೆ ಯಾವ ಆಧಾರದ ಮೇಲೆ ಬಿಡಬೇಕು? ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ವಿಲ್ ಟೇಕ್ ಇಟ್ಸ್ ಓನ್ ಡಿಸಿಷನ್. ಜಿರ್ಲಿ ಸರ್, ಯಾವ ಒಂದೇ ನಿಮಿಷ ಸರ್, ಅಲೌ ಮೀ. ಅದಕ್ಕೆ CM ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಸರ್ ಯಾವ ಆಧಾರ ಮೇಲೆ ಹೇಳಿದ್ದಾರೆ ಅನ್ನೋದನ್ನ ಅವ್ರನ್ನ ಕೇಳ್ಬೇಕು ನೀವು. ಅವ್ರು ಕೇಳ್ತಾ ಇರುವಂತದ್ದು ತಪ್ಪಲ್ಲ ಅಂತ ಮಾತ್ರ ಹೇಳ್ತಾ ಇದ್ದೀವಿ. ಅದಕ್ಕೆ CM ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಸರ್. CM ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್. ಗವರ್ಮೆಂಟ್ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್. ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್. ಜಿರ್ಲಿ ಅವರು ಆಲ್ರೆಡಿ ಪೆಂಡಿಂಗ್ ಬಿಫೋರ್ ದಿ ಟ್ರಯಲ್ ಕೋರ್ಟ್, ಬಿಫೋರ್ ದಿ ಹೈ ಕೋರ್ಟ್ ಅಂಡ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್ ಕೊಡ್ತಿದ್ದೀರಿ. ಜಿರ್ಲಿ ಅವರು ಸಂಪೂರ್ಣವಾಗಿ ಒಪ್ಪಿಗೆಯನ್ನ ಕೊಡ್ತಿದ್ದೀರಿ. ಇಟ್ ಇಸ್ ನಾಟ್ ಪಾರ್ಟಿ, ಇಟ್ ಇಸ್ ನಾಟ್ ಸರ್ಕಾರ, ಇಟ್ ಇಸ್ ಪ್ಯೂರ್ಲಿ ಪರ್ಸನಲ್. ಈಗ ಇಸ್ ದಟ್ ರೈಟ್? ನೀವು ಅದನ್ನು ಕಾಂಗ್ರೆಸ್ನವ್ರಿಗೆ ಬೇರೆ ಇಶ್ಯೂ ಇಲ್ಲ. ಅದನ್ನ ತಂದು ಅಮಿತ್ ಶಾ ಅವರು ಇದರಲ್ಲಿ ಇಂಟ್ರೆಸ್ಟ್ ಇದ್ದಾರೆ, CM ಅವರು ಇಂಟ್ರೆಸ್ಟ್ ಇದ್ದಾರೆ, BJP ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಅದಕ್ಕೇನು ಅರ್ಥ ಸರ್? ಇದರಲ್ಲಿ ಒಬ್ಬ ಇಂಡಿವಿಜುವಲ್ ರಮೇಶ್ ಜಾರಕಿಹೊಳಿ ಅವನು, ಒಂದೇ ನಿಮಿಷ ಸರ್, ಪರ್ಸನಲ್ ಕೇಸ್ ಅದು. ಅವರು ಅಗ್ರಿವ್ಡ್ ಆಗಿದ್ರೆ ಅವ್ರು ಕೇಳಿದ್ರೆ ತಪ್ಪೇನಿದೆ ಅದರಲ್ಲಿ? ಆಸ್ ಎ ಇಂಡಿವಿಜುವಲ್ ಐ ಆಮ್ ಸಪೋರ್ಟಿಂಗ್ ಹಿಮ್. ಮತ್ತು ಆ ಹೆಣ್ಮಗಳಿಗೆ ಏನು ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದೀರಿ. SIT B ರಿಪೋರ್ಟ್ ಆಯ್ತು, ಟ್ರಯಲ್ ಕೋರ್ಟ್ ಮುಂದೆ ಹೈಕೋರ್ಟ್ ಅದಕ್ಕೆ ಪರ್ಮಿಷನ್ ಕೊಡ್ತು. ಅದರ ವಿರೋಧವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಕೇಳೋಣಲ್ಲ ಸರ್. ಇಫ್ ಸಿ ಇಸ್ ರಿಯಲಿ ಅಗ್ರೀವ್ಡ್, ಸಿ ಹ್ಯಾಸ್ ಆಲ್ಸೋ ಟು ಗೆಟ್ ದ ಜಸ್ಟಿಸ್ ಸರ್.
ಯಾಕೆ ನೀವು ಒಂದಕ್ಕೆ ಇದು ಆಗಿ ಅದನ್ನ ಎಕ್ಸೆಸಿವ್ ಜನರಲೈಸೇಷನ್ ಮಾಡ್ತೀರಿ? ಇಲ್ವೇ ಇಲ್ಲ, ನಾನು ಅದನ್ನೇ ಹೇಳ್ತಿರೋದು, ಒಂದಕ್ಕೆ ಇಲ್ವೇ ಇಲ್ಲ. ಅಟ್ಲೀಸ್ಟ್ ನಾನಂತೂ ಇಲ್ಲ, ನ್ಯೂಸ್ 18 ಅಂತೂ ಇಲ್ಲ. ಯಾಕೆ ಅಂದ್ರೆ ಸರ್, ಇಲ್ಲಿ ಅಕ್ಯೂಸ್ ಅಲ್ಲ, ಯಾರು, ನಿಮ್ ಬಗ್ಗೆ ಅಲ್ಲ, ನಾನು ರಮೇಶ್ ನೋ ಐ ಅಂಡರ್ಸ್ಟ್ಯಾಂಡ್ ನೀವು ಹೇಳಿದ್ದು ನನಗೆ ಗೊತ್ತಾಯ್ತು ಸರ್. ಬಟ್ ನಾನು ಕೇಳ್ತಿರೋದು ಇಲ್ಲಿ ವಿಕ್ಟಿಮ್ ಯಾರು, ಅಕ್ಯೂಸ್ಡ್ ಯಾರು ಅಂತಾನೆ ಗೊತ್ತಿಲ್ಲ. ಆಯ್ತಾ? ಈ ಕೇಸಲ್ಲಿ ಬಂದ್ರೆ ಇವ್ರು ಅಕ್ಯೂಸ್ಡ್, ಆ ಕೇಸಲ್ಲಿ ಹೋದ್ರೆ ಅವ್ರು ಅಕ್ಯೂಸ್ಡ್. ಹಿಂಗಿದ್ದಾಗ ಇಬ್ಬರಿಗೂ ಬಿ ರಿಪೋರ್ಟ್ ಬಗ್ಗೆ ವಿಶ್ವಾಸ ಇಲ್ಲ. ಅವ್ರು ಅಕ್ಯೂಸ್ಡ್ ಇಬ್ಬರಿಗೂ ಬಿ ರಿಪೋರ್ಟ್ ಬಗ್ಗೆ ವಿಶ್ವಾಸ ಇಲ್ಲ. ಇವ್ರಿಗೂ ಇಲ್ಲ, ಅವ್ರಿಗೂ ಇಲ್ಲ. ಇವ್ರಿಗಿದ್ದಿದ್ರೆ ಬಿ ರಿಪೋರ್ಟ್ ಬಂತು ಬಿಡು, ಇನ್ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗೋದು, ಇನ್ಯಾಕೆ CBI ಅಂತ ಹೇಳಿ ಇವರು ಸುಮ್ಮನೆ ಆಗ್ಬೇಕಾಯ್ತು. ಬಿ ರಿಪೋರ್ಟ್ ಬಂತು, ಇನ್ಯಾಕೆ ಹೇಳೋದು, ತನಿಖೆ ಆಯ್ತು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋಗದೆ ಅವರು ಸುಮ್ಮನೆ ಆಗ್ಬೇಕಾಗಿತ್ತು. ಇಬ್ರು ಸುಮ್ಮನೆ ಆಗ್ಲಿಲ್ಲ. That is their individual choice, sir. How can we impose our decision on them? Irli, It is sir. their individual Irli, choice. sir. ಅಲ್ಲ, ಒಂದು ನಿಮಿಷ. Individual choice ಕಾಲ of the citizen. ಕಾಲಕ್ಕೆ ಪಾರ್ಟಿ, ಕಾಲ ಕಾಲಕ್ಕೆ ಸರ್ಕಾರ, ಕಾಲ ಕಾಲಕ್ಕೆ ಇಂಡಿವಿಜುವಲ್. ಯು ಕಾಂಟ್ ಜಂಪ್ ಬೋಟ್ಸ್ ಅಲ್ಲ ಸರ್. ಸಾರಿ, ಯು ಟೇಕ್ ಒನ್ ಸ್ಟ್ಯಾಂಡ್. No. Sir, no, sir. See, ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಬಹಳ ಸ್ಪಷ್ಟವಾದಂತ ನಿಲುವಿದೆ. ಸಿ ರೂಲ್ ಆಫ್ ಲಾ ಶುಡ್ ರೂಲ್ ದಿಸ್ ಪರ್ಟಿಕ್ಯುಲರ್ ಕಂಟ್ರಿ. ಅದು ಯಾರೇ ಆಗಿರ್ಲಿ, ಯಾರಿಗೆ ಅನ್ಯಾಯ ಆಗಿರ್ಲಿ, ದೇ ಕ್ಯಾನ್ ಟ್ಯಾಪ್ ದ ಜುಡಿಷಿಯಲ್ ಸಿಸ್ಟಮ್, ದೇ ಕ್ಯಾನ್ ಟ್ಯಾಪ್ ದಿ ಇನ್ವೆಸ್ಟಿಗೇಷನ್ ಸಿಸ್ಟಮ್. ಅದರಲ್ಲಿ ನಾವು ಇಂಟರ್ಫಿಯರ್ ಆಗೋಲ್ಲ. CM ಅವರು ಅದಕ್ಕೆ ಬಹಳ ನಾನು ಪದೇ ಹೇಳ್ತಾ ಇದ್ದೀನಿ ಸರ್. CM ಅವರು ಏನ್ ಹೇಳಿದ್ರು ಸರ್ ಇದಕ್ಕೆ? CM ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನನಗೆ ಅಪ್ರೋಚ್ ಆದಾಗ ಇದರ ಬಗ್ಗೆ ಚಿಂತನೆ ಆಗಿಲ್ಲ. ಲಾ ವಿಲ್, ಒಂದ್ ವೇಳೆ ಅವ್ರು ಏನಾದರೂ ಆ ರೀತಿ ಇದ್ರೆ, ಅವರ ವಿಚಾರ ಆಗಿದ್ರೆ, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆಕ್ಷನ್ ಅಂತ ಹೇಳಿದ್ದಾರೆ. CBIಗೆ ಅವರೇನು ಇದು ಮಾಡ್ಲಿಕ್ಕೆ ಆಗುತ್ತಾ ಸರ್? CBI ಕೊಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾರ್ಮ್ಸ್ ಇದೆ. ಅಲ್ಲ ಜಿರ್ಲಿ ಅವರು, ಯು ಅಂಡರ್ಸ್ಟ್ಯಾಂಡ್ ಯುವರ್ ಸಬ್ಜೆಕ್ಟ್ ಬೆಟರ್ ದನ್ ಮೀ ಆಬ್ವಿಯಸ್ಲಿ. ನೀವು ಪ್ರತಿಷ್ಠಿತ ವಕೀಲರಿದ್ದೀರಿ. ನಾನು ವಕೀಲರು ಆ ಅನುಭವದ ಬಗ್ಗೆ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸ್ವಲ್ಪ ರಾಜಕಾರಣಕ್ಕೆ ಬಂದ್ಬಿಡ್ತೀನಿ. ಈಗ ಪಾರ್ಟಿಗೆ ಗೊತ್ತಿದೆ ಸರ್, ರಮೇಶ್ ಜಾರಕಿಹೊಳಿ ಹ್ಯಾಸ್ ನೋ ಚಾಯ್ಸ್. ಪ್ಲೀಸ್ ಸರ್, ಎಲ್ಲಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ವಾಪಸ್ ಹೋಗ್ತಾರೆ, ಯಾವುದೇ ಕಾರಣಕ್ಕೂ ಅದಾಗಲ್ಲ. ಏನು ಹೊಸ ಪಾರ್ಟಿನ ಕಟ್ತಾರೆ? ಇಟ್ ಇಸ್ ಟೂ ಲೇಟ್ ಇನ್ ದ ಡೇ ಆ್ಯಂಡ್ ಇಸ್ ಏಜ್, ಪ್ಲೀಸ್. ಅಂಡ್ ದೆನ್ ವೇರ್ ವಿಲ್ ಯು ಗೋ ಟು ದ JDS ಅಂಡ್ ಡೂ ವಾಟ್? ಹಾಗಾಗಿ ಯು ಆರ್ ಜಸ್ಟ್ ಪ್ಲೇಯಿಂಗ್ ಹಿಮ್ ಅಂತ ಬೆಳಗಾವಿ ಜನನೇ ಹೇಳಿಬಿಟ್ರೆ ಏನು ಮಾಡ್ತೀರಿ? ಈಗ ರಮೇಶ್ ಬಾಬು ಅವರು, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಹಿಸ್ ಇಂಡಿವಿಜುವಾಲಿಟಿ, JDS ವೇದಿಕೆ ಮೇಲೆ ಕುಂತ್ಕೊಂಡು ಹೇಳುವಂತ ಚಿಂತನೆಗಳು ಬೇರೆ, ಕಾಂಗ್ರೆಸ್ ವೇದಿಕೆ ಮೇಲೆ ಕುಂತು ಹೇಳುವಂತ ಚಿಂತನೆಗಳು ಬೇರೆ ಸರ್. ಆದರೆ ಅಲ್ಟಿಮೇಟ್ಲಿ ದ ಬೇಸಿಕ್ ವ್ಯಾಲ್ಯೂಸ್ ಆಫ್ ಪೊಲಿಟಿಕಲ್ ಸಿಸ್ಟಮ್, ದ ಬೇಸಿಕ್ ವ್ಯಾಲ್ಯೂಸ್ ಆಫ್ ಲಾ ಅಂಡ್ ಆರ್ಡರ್ ವಿಲ್ ರಿಮೇನ್ ಸರ್. ನಿಖಿಲ್ ಸರ್, ಓಕೆ, ಅದನ್ನ ಅರ್ಥ ಮಾಡ್ಕೊಂಡು ನಾವು ಮುಂದೆ ಹೋಗಬೇಕು. ಅಗ್ರೀಡ್. ನಾವು ವಿ ಆರ್ ನಾಟ್ ಪ್ಲೀಡಿಂಗ್ ಇನ್ ಫೇವರ್ ಆಫ್ ರಮೇಶ್ ಜಾರಕಿಹೊಳಿ ಆಲ್ಸೋ, ಆರ್ in favor of DK Shivkumar also, or to that particular lady. ಆ ಹೆಣ್ಮಗಳಿಗೆ ಅನ್ಯಾಯ ಆಗಿದ್ರೆ ಸತ್ಯವಾಗಿಯೂ ನ್ಯಾಯ ಸಿಗ್ಬೇಕಂತಾನೆ ನಾವು ಹೇಳೋರು. ಒಂದ್ ವೇಳೆ ರಮೇಶ್ ಜಾರಕಿಹೊಳಿ ಅವರನ್ನ ಷಡ್ಯಂತರದಲ್ಲಿ ಸಿಲುಕಿದ್ರೆ ಅವ್ರಿಗೂ ನ್ಯಾಯ ಸಿಗ್ಬೇಕಂತಾನೆ ಹೇಳೋರು ಸರ್ ನಾವು. ಐ ಆಮ್ ಎ ಲಾಯರ್ ಬೇಸಿಕ್ಲಿ. ಐ ನೋ. ಓಕೆ ಸರ್, ಇದು ಚರ್ಚೆ. ಆಕ್ಚುಲಿ ಐ ಕ್ಯಾನ್ ಟೇಕ್ ದಿಸ್ ಆನ್, ಬಟ್ ಐ ಪ್ರಾಮಿಸ್ ಮೈ ವ್ಯೂವರ್ಸ್, ಎರಡನೇ ಚರ್ಚೆಯ ವಿಷಯ ಗಿಫ್ಟ್ ಗಿಮಿಕ್. ಕ್ವಿಕ್ ಬ್ರೇಕ್ ನಂತರ ಕೊಡ್ತಿರೋ ಅಂಥ ಗಿಫ್ಟ್ಗೆ ಕಾರಣ ಆದರೂ ಏನೋ ಒಂದು ತ್ವರಿತವಾದಂಥ ಒಂದು ಕ್ವಿಕ್ ಚರ್ಚೆ. ನೋಡ್ತೀರಿ ನ್ಯೂಸ್ 18.